ಎಲ್ಲರಿಗೂ ಬೆಳಗಿನ ಶುಭೋದಯ. ಡೇ 11 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್ಗೆ ಸ್ವಾಗತ. ಇವತ್ತು ಗುರುವಾರ ಆದ್ರಿಂದ ವಾರ ಮಾಡಬೇಕಿತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ಮಾಡ್ತಿದ್ದೆ ಈ ವಾರ. ನಂಗೆ ಇನ್ನೂ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡ್ಸಕ್ಕೆ ಬರಲ್ಲ ಅಂದರೂ ಮ್ಯಾನೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ತಿಂದುಬಿಟ್ಟು ಓದೋಣ ಅಂತ ಅಂದ್ಕೊಂಡೆ. ಬಟ್ ತುಂಬಾ ಕೆಲಸ ಇದ್ದಿದ್ದರಿಂದ ವಾರ ಅಂದ್ಬಿಟ್ಟು ನಾನು ಸಂಜೆ ಓದೋದಕ್ಕೆ ಅಂತ ಕೂತ್ಕೊಂಡೆ. ಸೊ ನಮ್ಮ ಟೈಮ್ ಟೇಬಲ್ ಪ್ರಕಾರ ಇವತ್ತು ನಾನು ಕ್ಲೈಮೆಟಾಲಜಿ ಓದಬೇಕಿತ್ತು. ಸೊ ಇವಾಗ ನಾನು ತೋರಿಸಿರೋಷ್ಟು ನಾನು ಓದ್ಕೋತಿದ್ದೀನಿ. ಸೊ ಕ್ಲೈಮೆಟಾಲಜಿ ನಾನು ಒಂದ್ಸಲ ಆಗಲೇ ನನಗೆ ಅನ್ಸಂಗೆ ಒಂದು 3 ಟೈಮ್ಸ್ ರಿವಿಷನ್ ಆಗಿದೆ ನನಗೆ. ಹಾಗಾಗಿ ನನಗೇನು ತುಂಬ ಹೊತ್ತಿಡಿಲಿಲ್ಲ ಈ ಸಬ್ಜೆಕ್ಟು. ಯಾರಿಗೆ ಆದರೂ ಒಂದು 3 ಅವರ್ಸಲ್ಲಿ ಕಂಪ್ಲೀಟಾಗಿ ಕ್ಲೈಮೆಟಾಲಜಿ ಓದ್ಕೋಬೋದು. ಅಂದರೆ ಡೆಪ್ತಾಗಿ ಓದ್ತೀನಿ ಅಂತಂದರೆ 2 ಡೇಸ್ ಸಾಕು ಕ್ಲೈಮೆಟಾಲಜಿಗೆ. ನಾನು ಹೇಳ್ದಂಗೆ 1 ವೀಕಲ್ಲಿ ಕಂಪ್ಲೀಟಾಗಿ ಜಿಯೋಗ್ರಫಿ ಓದಿ ಮುಗಿಸ್ಬೋದು. ತುಂಬ ಜನ ನನ್ನ ನೋಟ್ಸ್ನ PDF ಮಾಡಿ ಕೊಡಿ ಅಂತ ಹೇಳ್ತಿದ್ದೀರಾ. ಅದರ ಫ್ಯಾಕ್ಟ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಕೇಳಿ. ಮೊದಲನೇದಾಗಿ ಯಾರ ನೋಟ್ಸ್ ಮೇಲೂ ನೀವು ಡಿಪೆಂಡ್ ಆಗಬೇಡಿ. ನೀವು ಏನು ಓದಿ ನೋಟ್ಸ್ ಮಾಡ್ತಿರೋ ಅದನ್ನೇ ನೀವು ಫೈನಲ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನೇ ಆಗಿರ್ಬೋದು, ನಾನು ಓದ್ಬಿಟ್ಟು ನಂದು ಓನ್ ನೋಟ್ಸ್ ನಾನು ಮಾಡ್ಕೊಂಡಿದ್ದೀನಿ. ಆ ನೋಟ್ಸ್ನ ನೀವು ಕೇಳಿ ನೀವು ಓದ್ತೀನಿ ಅಂದರೆ ನಿಜವಾಗ್ಲೂ ಅದು ತಪ್ಪಾಗುತ್ತೆ. ಯಾಕೆಂದರೆ ನನಗೆ ಗೊತ್ತಿರೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ. ಈಗ ಅದೇ ಟೆಕ್ಸ್ಟ್ ಬುಕ್ಕಲ್ಲೇ ನಾನು ಮಾರ್ಕ್ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ನನ್ನ ಹತ್ರ ಇನ್ನೊಂದು ಎಡಿಷನ್ ಟೆಕ್ಸ್ಟ್ ಬುಕ್ ಇದೆ. ಸೊ ಅದರಲ್ಲೇ ನಾನು ಮಾರ್ಕ್ ಮಾಡ್ಕೋತೀನಿ. ನಾನು ಎಲ್ಲ ಒಂದೊಂದು ಬುಕ್ಕಲ್ಲೂ ನಾನು ಬರೆದಿಟ್ಟಿರ್ತೀನಿ. ಅದಕ್ಕೋಸ್ಕರ ನಾನು ಮಾಡಿರೋಂಥ ನೋಟ್ಸ್ನ ನಿಮಗೆ ವಿಡಿಯೋ ರೂಪದಲ್ಲಿ ತೋರಿಸ್ತೀನಿ. ನಾನು ಇದರಲ್ಲಿ ಎಷ್ಟು ನೀವೇ ನೋಡಿ. ನನಗೆ ಬರೀ ಸಿಂಪಲಾಗಿ ಬರ್ಕೊಂಡಿದ್ದೀನಿ. ಈ ನೋಟ್ಸ್ನ ಪ್ಲೀಸ್ ನೀವು PDF ಆಗಿ ಹಾಕಿ ಹಂಗೆ ಹಿಂಗೆ ಅಂತ ಪ್ಲೀಸ್ ಕೇಳಬೇಡಿ. ನಾನು ಹಾಕೋಕ್ಕಾಗಲ್ಲ. ಯಾಕೆ ಅಂತಲೇ ನಾನು ಇನ್ನೊಂದು ರೀಸನ್ನು ನಾನು ಇವಾಗ ಹೇಳ್ತೀನಂತೆ. ನೀವು ಫಸ್ಟು ನೀವು ಓದ್ಕೊಂಡ್ಬಿಟ್ಟು ನೋಟ್ಸ್ ಮಾಡಿ. ಯಾಕೆಂದರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಕೂಡ ನಿಮ್ಮ ಥರನೇ ಆಸ್ಪಿರೆಂಟ್. ಯಾವ ಆಸ್ಪಿರೆಂಟ್ಸ್ ನೋಟ್ಸ್ ಮೇಲೂ ನೀವು ಡಿಪೆಂಡ್ ಆಗಬೇಡಿ. ಆ್ಯಂಡ್ ಐ ಆಮ್ ಸಾರಿ, PDFನ ಕೊಡೋಕ್ಕಾಗಲ್ಲ. ಇರೋ ರೀಸನ್ನ ನಾನು ಹೇಳಿಬಿಡ್ತೀನಿ ಕೇಳಿ. UPSC ಪ್ರಿಲಿಮ್ಸ್ ಟೈಮಲ್ಲಿ ನಾನು ಟೆಲಿಗ್ರಾಮಲ್ಲಿ ಯಾರೋ ಒಬ್ಬರಿಗೆ ನನ್ನ ಪೊಲಿಟಿದು ನೋಟ್ಸ್ ಬಂದ್ಬಿಟ್ಟು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅನಿಸುತ್ತೆ. ಆ ನೋಟ್ಸ್ನ ನಾನು PDF ಮಾಡಿ ಕಳಿಸ್ಬಿಟ್ಟು ಹೋಗಲಿ. ಆ ವ್ಯಕ್ತಿ ಅವ್ರ ಹತ್ರ ಇಟ್ಕೋಬೇಕು ತಾನೆ. ಅಟ್ಲೀಸ್ಟ್ ಕೇಳಿದ್ರೆ ಇನ್ನೊಬ್ರಿಗೆ ಕೊಡಲಿ. ನಾನು ಇಲ್ಲ ಅಂತ ಹೇಳಲ್ಲ. ನಾನು ನೋಟ್ಸ್ ಸರ್ಕ್ಯುಲೇಟ್ ಮಾಡಿದ್ರೆ ನನಗಿನ್ನೂ ಖುಷಿನೇ. ಬಟ್ ನಾನು ಏನಂದರೆ ಕಂಪ್ಲೀಟಾಗಿ ಯಾರು ನೋಟ್ಸ್ ಮಾಡಿರಲ್ಲ. ನೀವು ತುಂಬ ಟಾಪರ್ಸ್ ನೋಟ್ಸ್ ಅಂತ ನಿಮ್ಗೆ ಸಿಗ್ಬೋದು, ಹ್ಯಾಂಡ್ ರಿಟನ್ ನೋಟ್ಸು. ಅವರು ಕೂಡ ಎಲ್ಲದನ್ನೂ ಬರ್ತಿರಲ್ಲ. ಸೊ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ, ಆಥರ್ ಬುಕ್ನ ರೆಫರ್ ಮಾಡಿ, ಅದು ಬಿಟ್ಟರೆ ಕೋಚಿಂಗ್ ನೋಟ್ಸ್ನ ರೆಫರ್ ಮಾಡಿ. ಸೊ ಈಗ ನನ್ನ ಸ್ಟೋರಿನ ನೀಟಾಗಿ ಕಂಪ್ಲೀಟ್ ಮಾಡಿಬಿಡ್ತೀನಿ. ಏನಾಯಿತು ಅಂದರೆ ನಾನು ನನ್ನ ನೋಟ್ಸ್ನ PDF ಮಾಡಿ ಕಳಿಸಿದ್ದೆ ನನ್ನ ಪೊಲಿಟಿದು. ಸೊ ಅವ್ರ ಹತ್ರ ಇತ್ತು, ಅದನ್ನು ಇನ್ನೊಬ್ರಿಗೆ ಕಳಿಸಿದ್ದಾರೆ. ಅವರು ಸುಮ್ಮನೆ ಇಟ್ಕೊಂಡೆ ಇನ್ನೂ ಒಬ್ರಿಗೆ ಕಳಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಈ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ನನಗೆ ಅದು ಗೊತ್ತಾಗಿತ್ತು. ಏನಂತಂದರೆ ನನಗೆ ತುಂಬ ಗೊತ್ತಿರೋರು, ನೋಡು ನಿನ್ನ ನೋಟ್ಸ್ ಈ ಥರ 30 ರೂಪೀಸ್ಗೆ ಸೇಲ್ ಆಗ್ತಿದೆ ಅಂತ ಹೇಳಿದ್ರು. 30 ರೂಪೀಸ್ಗೆ ನನ್ನ ನೋಟ್ಸ್ 30 ರೂಪೀಸ್ಗೆ ಅದು ಬೆಲೆ ಕಟ್ಟೋಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಪರಿಶ್ರಮ, ಈಗ ನೀವೇ ಮಾಡಿರೋ ನೋಟ್ಸ್ಗೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ನೀವು ಒಂದು ಸೋರ್ಸಿಂದ ಅಂತೂ ಓದಿ ಅಂತೂ ನೋಟ್ಸ್ ಮಾಡಿರಲ್ಲ ಅಲ್ವಾ. ನಂಗೆ ಮೊದಲನೇದಾಗ 30 ರೂಪೀಸ್ ಅನ್ನೋದಕ್ಕಿಂತ ನಂಗೆ ಫಸ್ಟ್ ಆಫ್ ಆಲ್ ಈ ಥರ ಮಾಡ್ತಿರೋದು ಬೇಜಾರಾಯಿತು. ಅದಾದಮೇಲೆ ಇನ್ನೊಂದು ಫ್ರೆಂಡು ಈ ನೋಟ್ಸ್ ತುಂಬ ಚೆನ್ನಾಗಿದೆ, ಪೊಲಿಟಿಗೆ ರೆಫರ್ ಮಾಡು ಅಂತ ಇದೇ ನೋಟ್ಸ್ನ ಕಳಿಸಿದ್ರು. ಹೆಂಗಾಗಬೇಕು ಜಸ್ಟ್ ಇಮ್ಯಾಜಿನ್ ಮಾಡಿ. ನೀವು ಆ ಜಾಗದಲ್ಲಿದ್ದರೆ ಹೆಂಗಾಗಬೇಕು. ನಾನು ಯಾರನ್ನ ಅಂತ ಹೋಗಿ ಕೇಳಿ, ಯಾರು ಅವ್ರಿಗೆ ಕಳಿಸಿದ್ರಿ ಅಂತ ನಾನು ಕೇಳಿ. ಆ ಥರ ಒಂದು ಗ್ರೂಪೇ ಇದೆ. ಸೊ ನೋಟ್ಸ್ನೆಲ್ಲ ತೊಗೊಂಡು ಇನ್ನೊಬ್ರಿಗೆ ಕಳಿಸೋದು. ನಾನು ಇವರು ಅಂತ ನಾನು ಮೆನ್ಷನ್ ಮಾಡಲ್ಲ. ಅವ್ರಿಗೂ ಪಾಪ ಯಾರೊಬ್ರು ಕಳಿಸಿರ್ತಾರಲ್ವಾ, ಅಥವಾ ಅವರು ರೆಡಿ ಮಾಡಿ ಕೊಡ್ತಾರೋ ನೋಟ್ಸ್ಗಳು ನನಗೆ ಗೊತ್ತಿಲ್ಲ. ಬಟ್ ನನ್ನ ವಿಚಾರದಲ್ಲಿ ಈ ಥರ ಆಗಿದ್ರಿಂದ ನಾನು ನನ್ನ ನೋಟ್ಸ್ನ ಯಾರೊಟ್ಟಿಗೂ ನಾನು ಶೇರ್ ಮಾಡ್ಕೊಡಲ್ಲ. ಪೊಲಿಟಿ ಮಾತ್ರ ಆದಷ್ಟು ನಾನು ಕಂಪ್ಲೀಟ್ ಮಾಡ್ಕೊಂಡು ಬರೆದಿದ್ದೆ. ಅದು ಬಿಟ್ಟರೆ ಬೇರೆ ಎಲ್ಲ ನೋಟ್ಸ್ ನಾನು ಇವಾಗ ಏನು ನಿಮಗೆ ಕಾಣಿಸ್ತಿದೆ ಈ ಥರ ನಾನು ಜಸ್ಟ್ ಔಟ್ಲುಕ್ಸಲ್ಲಿ ಬರ್ತಿದ್ದೀನಿ. ಆದರೆ ನನಗೆ ಅರ್ಥ ಆಗೋ ಒಂದು ಲ್ಯಾಂಗ್ವೇಜಲ್ಲಿ ನಾನು ಬರ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮಗೆ ಅರ್ಥ ಆಗೋ ಲ್ಯಾಂಗ್ವೇಜಸ್ಸಲ್ಲಿ ನೀಟಾಗಿ ಓದ್ಕೊಂಡು ನಿಮಗೆ ಏನು ಬರ್ಕೊತಿರೋ ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, 1000 ಟೈಮ್ಸ್ ಆಫ್ ರೀಡಿಂಗ್ ಈಸ್ ಈಕ್ವಲ್ ಟು 1 ಟೈಮ್ ಆಫ್ ರೈಟಿಂಗ್ ಅಂತ. ಪ್ಲೀಸ್ ಇದನ್ನು ನೀವು ಟ್ರೈ ಮಾಡಿ. ಪ್ಲೀಸ್ ನೋಟ್ಸ್ ಕೊಡಿ, ಪ್ಲೀಸ್ PDF ಕಳಿಸಿ ಅಂತ ಕೇಳಬೇಡಿ. ನಂಗೆ ನಿಜವಾಗ್ಲೂ ಲಿಟ್ರಲಿ ಸಖತ್ ಬೇಜಾರಾಗುತ್ತೆ. ನಾನು ಅವತ್ತಿಂದಾನೇ ಡಿಸೈಡ್ ಮಾಡಿಬಿಟ್ಟೆ. ಅವತ್ತು ನಮ್ಮಮ್ಮನೂ ಹೇಳಿದ್ರು, ಯಾವುದೇ ಕಾರಣಕ್ಕೂ ಯಾರಿಗೂ ನೋಟ್ಸು ಕಳಿಸ್ಬೇಡ, ಏನು ಮಾಡಬೇಡ ಅಂತ. ಯಾಕೆ ಅಂದರೆ ನಾನು ಕೆಲವು ರಾತ್ರಿಗಳು ನಿದ್ದೆನೇ ಮಾಡಿಲ್ಲ. ಕೆಲವು ಹಗಲುಗಳು ನನಗೆ ಎಷ್ಟು ಇವೆಂಟ್ಸ್ಗಳಿಗೆ ನಾನು ಹೋಗೋಕ್ಕಾಗಿಲ್ಲ. ನಾನು ಊರಿಗೂ ಹೋಗ್ದಂಗೆ ನಾನು ಕೂತ್ಕೊಂಡು ನೈಟೆಲ್ಲ ಕೂತ್ಕೊಂಡು ಓದಿ ಬರೆದು ಎಲ್ಲ ಮಾಡಿ ಅವ್ರು 30 ರೂಪಾಯಿಗೆ ನನ್ನ ನೋಟ್ಸ್ನ ಮಾರ್ಕೊತಾರೆ. ಈ ಥರ ಎಲ್ಲ ಆಗ್ತಿದೆ ಅಂದರೆ ಎಷ್ಟು ಹೊಟ್ಟೆಯವರು ಎಲ್ಲ ನೀವು ಹೇಳಿ. ಹಂಗಂತ ನಾನು ಅದನ್ನು ದುಡ್ಡಿಗೋಸ್ಕರ ಅಂತ ಯೋಚನೆ ಮಾಡ್ತಿಲ್ಲ. ಬಟ್ ಅದರಿಂದ ಇರೋ ಎಫರ್ಟ್ನ ಯೋಚನೆ ಮಾಡಿ.
ನಮ್ಮ ಮನೇಲಿ ಯಾವಾಗಲೂ ಹೇಳ್ತಾರೆ ಈಸಿಯಾಗಿ ಸಿಕ್ಕಿದ ಥಿಂಗ್ಸಿಗೆ ಅಷ್ಟೊಂದು ಬೆಲೆ ಇರಲ್ಲ ಅಂತ. ಸೊ ನನಗೆ ಅವಾಗ ಅರ್ಥ ಆಯಿತು, ಈಸಿಯಾಗಿ ಸಿಕ್ಕಂಥ ನೋಟ್ಸಿಂದ ಇಷ್ಟೆಲ್ಲ ಆಯ್ತಲ್ವ. ಸೊ ಎಲ್ಲರೂ ಕಷ್ಟಪಡೋಣ, ನಾನು ಕಷ್ಟಪಟ್ಟಿದ್ದಂಗೆ ನೀವು ಕಷ್ಟಪಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ಎಲ್ಲರೂ ಕಷ್ಟಪಟ್ಟು ಓದಿದ್ರೆ ಮಾತ್ರ ಆ ಕೆಲಸಕ್ಕೆ ನಾವು ಕೊಡಬೇಕಾಗಿರೋಂತಹ ಸೇವೆ ಸಲ್ಲೋದಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವ್ದು ಸುಲಭವಾಗಿ ಸಿಕ್ಕಿದ್ರೂ ಕೂಡ ಅದು ನಿಜವಾಗ್ಲೂ ನಮ್ಮ ಹತ್ರ ಹೆಚ್ಚು ದಿನ ಉಳಿಯೋದು ಇಲ್ಲ, ಅದ್ರ ಮೇಲೆ ನಮಗೆ ಆ ಗೌರವನೂ ಬರೋಲ್ಲ. ಸೊ ನನ್ನ ಮಾತಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ನೋಟ್ಸ್ ಬೇಕಂದರೆ ಈ ವಿಡಿಯೋ ಫಾರ್ಮಲ್ಲಿ ಹಾಕ್ತೀನಿ, ನಾನು PDF ಕಳಿಸೋಲ್ಲ, ಐ ಆಮ್ ಸಾರಿ. ಸೊ ಇದುವರೆಗೂ ನಾನು ಜಿಯೋಮಾರ್ಫಾಲಜಿ ಹಾಕಿದ್ದೀನಿ. ನಾಳೆ ಕ್ಲೈಮೆಟಾಲಜಿದು ಕಂಪ್ಲೀಟ್ ನನ್ನ ರಿಟರ್ನ್ ನೋಟ್ಸ್ನ ವಿಡಿಯೋ ಮಾಡಾಕ್ತೀನಂತೆ. ಇವತ್ತು ವಿಡಿಯೋ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ನಾನು ಸಂಜೆ ಓದೋದಕ್ಕೆ ಕೂತಿದ್ರಿಂದ ಸ್ವಲ್ಪ ಶೀತ ಬೇರೆ ಆಗಿದೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಂತೆ. ಓದ್ತಾ ಇದ್ದೆ ನಾನು. ಯಾವಾಗೆಲ್ಲ ಓದೋಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸ್ತದೆ ಅಥವಾ ಮನಸ್ಸು ಬರ್ತಿಲ್ಲ ಅಂದಾಗೆಲ್ಲ ಈ ಥರ ಏನಾದ್ರು ತೊಗೊಂಡು ನನಗೆ ಇಷ್ಟ ಆಗೋ ಫುಡ್ನ ಇಟ್ಕೊಂಡ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಥವಾ ಒಂದೊಂದು ಪ್ಯಾರಾಗ್ರಾಫ್ನ ಓದಿ ಮುಗಿಸಿದ ತಕ್ಷಣ ಒಂದೊಂದು ಸ್ಪೂನ್ ತಿಂತೀನಿ, ಇಲ್ಲ ಒಂದು ಪೇಜ್ನ ಓದಿ ಮುಗಿಸಿದ ತಕ್ಷಣ ಒಂದೊಂದು ಸ್ಪೂನ್ ತಿನ್ಕೊಂಡು ಓದ್ತೀನಿ. ಸೊ ಅವಾಗ ನನಗೊಂಥರ ಖುಷಿ ಅನಿಸುತ್ತೆ. ಅದಕ್ಕೆ ಯಾಕೋ ಇವತ್ತು ಸಂಜೆ ಓದ್ತಿದ್ದೀನಲ್ಲ, ತುಂಬ ದಿನ ಆಗಿತ್ತಲ್ಲ ಸಂಜೆ ಓದ್ಕೊಂಡು, ಹಂಗಾಗಿ ಇವಾಗ ಈಗ ತುಂಬ ಒಂದು ಹತ್ರ 8 o'clock ಆಗಿದೆ. ಹಾಗಾಗಿ ತಿನ್ಕೊಂಡು ಓದ್ತಾ ಇದ್ದೀನಿ. ಜಿಯೋಗ್ರಫಿಲಿ ಕ್ಲೈಮೆಟಾಲಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ ತುಂಬಾ ಕ್ವೆಶ್ಚನ್ಸ್ ನಾನು ಪ್ರೀವಿಯಸ್ ಇಯರ್ಸಲ್ಲಿ ಕ್ವೆಶ್ಚನ್ ಪೇಪರ್ಸ್ನ ನೋಡಿದ್ನಲ್ವ, UPSCಯಲ್ಲಿ ತುಂಬಾ ಕ್ವೆಶ್ಚನ್ಸ್ ಕ್ಲೈಮೆಟಾಲಜಿ ಮೇಲೆ ಕೇಳಿದ್ದಾರೆ. ಯಾಕೆ ಅಂತಂದರೆ ತುಂಬಾ ಟ್ವಿಸ್ಟ್ ಮಾಡಿ ಕ್ವೆಶ್ಚನ್ಸ್ನ ಕೇಳ್ಬೋದು, ಪರ್ಸೆಂಟೇಜಲ್ಲಿ ಕೇಳ್ಬೋದು, ಆ್ಯಂಡ್ ಕೆಮಿಕಲ್ ನೇಮ್ಸ್ ಫಾರ್ಮುಲಾಸ್ ಹತ್ರದ್ರಲ್ಲೆಲ್ಲ ಕೇಳ್ಬೋದು. ಅಂದರೆ ಆ ಥರ ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ತಾರೆ ಅಂತ ಅಲ್ಲ, ಜಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟು, ಏನಾದರೂ ಆ ಥರ ಕ್ಲೈಮೆಟಿಕ್ ಚೇಂಜಸ್ ಬಗ್ಗೆ ಕೇಳ್ಬೋದು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಂತೆ. ಸೊ ನಮಗೆ ಇವಾಗಂತೂ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕೇಳ್ತಿರ್ತಾರೆ, ಪ್ಯಾಸೇಜ್ ಸೆಟ್ ಕೊಟ್ಬಿಟ್ಟು. ಅದು ಹೇಗೆ ಅಂದರೆ 2 ಕರೆಕ್ಟ್ ಅನಿಸುತ್ತೆ ಅಥವಾ 2 ತಪ್ಪು ಅನಿಸುತ್ತೆ. ತುಂಬ ನಿಯರ್ ಕ್ವೆಶ್ಚನ್ಸಲ್ಲಿ ಈ ಥರದ್ದೆಲ್ಲ ಕೇಳಿಕೊಂಡು ಇದು ಮಾಡ್ತಾರೆ. ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ಮತ್ತು ಇಷ್ಟು ವರ್ಷ ನಾನು ನೋಡಿರೋವಂಥ ಕ್ವೆಶ್ಚನ್ಸಲ್ಲಿ ಈ ಥರ ಕ್ವೆಶ್ಚನ್ಸ್ ಕೂಡ ಕೇಳ್ತಾರೆ. ಯಾವ ನಾರ್ತ್ ಸೈಡಿಂದ ಸೌತಿಗೆ ಬರುತ್ತಾ ಅಥವಾ ಸೌತಿಂದ ನಾರ್ತ್ಗೆ ಹೋಗುತ್ತಾ, ಆ ಥರ ಎಲ್ಲ ಕ್ವೆಶ್ಚನ್ಸ್ನ ಕೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇದರಲ್ಲೇ ನೋಡ್ತಾ ಹೋಗಿ, ನಾನು ಹಂಗೆ ತೋರಿಸ್ತಾ ಹೋಗ್ತೀನಿ, ಬಟ್ ಕಂಪ್ಲೀಟಾಗಿ ತೋರಿಸಲ್ಲ, ಜಸ್ಟ್ ಹಾಗೇ ತೋರಿಸ್ತಾ ಹೋಗ್ತೀನಂತೆ. ಇದೆಲ್ಲ ವಿಂಡ್ ಪ್ರೆಷರ್ದು ಬೆಲ್ಟ್ಸ್ ಎಲ್ಲ ಹೇಗೆ ಅಂತ ಅಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಟೆಕ್ಸ್ಟ್ ಬುಕ್ಸ್ನ ಹೋಗಿ ನೀವು ಯಾರ್ದೂ ನೋಟ್ಸ್ನ, ಅದು ಆಸ್ಪಿರೆಂಟ್ಸ್ ನೋಟ್ಸ್ನ ನೀವು ಯಾವುದೂ ನಂಬ್ಕೋಬೇಡಿ. ಯಾಕೆಂದರೆ ಅವ್ರಿಗೆ ಅರ್ಥ ಆಗಂಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಾನು ಇದೇ ಥರ ಯಾರ್ದೋ ಒಬ್ರದ್ದು ಟಾಪರ್ನ ನೋಟ್ಸ್ ಇಟ್ಕೊಂಡು ನೋಡ್ತಿದ್ದೆ. ನಾನು ಅವಾಗಿನ್ನೂ UPSC 1 month ಆಗಿತ್ತು ನಾವು ಕೋಚಿಂಗ್. ಅವಾಗ ಏನು ಇಷ್ಟು ಸಿಂಪಲ್ ಆಗಿದೆ ನೋಟ್ಸು ಅಂತ ಅವಾಗ ಗೊತ್ತಾಯಿತು, ಎಲ್ಲ ಅರ್ಧಂಬರ್ಧ ಇರುತ್ತೆ ಅದರಲ್ಲಿ ಅಂತ. ಇನ್ಫ್ಯಾಕ್ಟ್ ಈಗ ನನ್ನ ನೋಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನೀವು ಅಷ್ಟೇ ಯಾರೂ ಕಂಪ್ಲೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿರೋಂಗೆ ಯಾರೂ ಬರ್ಕೊಂಡಿರಲ್ಲ. ಈ ಎಲ್ನಿನ ಆ್ಯಂಡ್ ಲಾನಿನ ನೆಕ್ಸ್ಟ್ ಪೇಜಲ್ಲಿ ಇವೆರಡು ಅಂತೂ 2 ಸಲ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಜಿಯೋಗ್ರಫಿನಲ್ಲಿ ಕ್ಲೈಮೆಟಾಲಜಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಇನ್ನೇನೇನು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನಾಡಿದ ಮಾತಿಂದ ಏನಾದ್ರು ತಪ್ಪಾಗಿರೋ ದಯವಿಟ್ಟು ಕ್ಷಮಿಸ್ಬಿಡಿ. ಇದೇ ರೀತಿ ಸಾಯಿದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.